ದಾಪಕ್ಲು ಸಮೀಪದ ಪೇರೂರು ಗ್ರಾಮದ ಶ್ರೀ ಇಗ್ಗುತ್ತಪ್ಪ ದೇವಾಲಯದಲ್ಲಿ ಶಿವರಾತ್ರಿ ದಿನ ವಾರ್ಷಿಕೋತ್ಸವ ನಡೆಯಿತು. ಉತ್ಸವದ ಅಂಗವಾಗಿ ವಿಶೇಷ ಪೂಜೆ, ರುದ್ರಾಭಿಷೇಕ ಮತ್ತು ಮಹಾಪೂಜೆ ಜರುಗಿತು. ಭಕ್ತರು ಬೆಳಗ್ಗೆಯಿಂದಲೇ ದೇವಾಲಯಕ್ಕೆ ತೆರಳಿ ತಮ್ಮ ಇಷ್ಟಾರ್ಥ ಸಿದ್ಧಿಗೆ ಪೂಜೆಯನ್ನು ಸಲ್ಲಿಸಿ ಧನ್ಯತಾ ಪರವಶರಾದರು. ಮಧ್ಯಾಹ್ನ ಭಕ್ತರಿಂದ ತುಲಾಭಾರ ಸೇವೆಗಳನ್ನು ನಡೆಸಲಾಯಿತು. ಪೂಜೆಯ ಬಳಿಕ ಭಕ್ತರಿಗೆ ತೀರ್ಥಪ್ರಸಾದ ವಿತರಣೆ, ನಂತರ ಅನ್ನ ಸಂತರ್ಪಣೆಯನ್ನು ನೆರವೇರಿಸಲಾಯಿತು. ಮಧ್ಯಾಹ್ನ ಉತ್ಸವದ ಅಂಗವಾಗಿ ವಿಶೇಷವಾಗಿ ದೇವಾಲಯದ ಆವರಣದಲ್ಲಿ ಗ್ರಾಮಸ್ಥರಿಂದ ಬಳಕಾಟು ಪ್ರದರ್ಶನವನ್ನು ಏರ್ಪಡಿಸಲಾಯಿತು. ಬಳಿಕ ಇಗ್ಗುತ್ತಪ್ಪ ದೇವರ ಪ್ರದರ್ಶನ, ನೃತ್ಯ ಬಲಿ, ಭಕ್ತಾದಿಗಳಿಂದ ಹರಕೆ ಕಾಣಿಕೆ ಒಪ್ಪಿಸಿ ಪ್ರಸಾದ ಸ್ವೀಕಾರದೊಂದಿಗೆ ಶ್ರದ್ಧಾಭಕ್ತಿಯಿಂದ ಉತ್ಸವ ಜರುಗಿತು. ಅಪಾರ ಸಂಖ್ಯೆಯಲ್ಲಿ ಸೇರಿದ್ದ ಭಕ್ತರು ಉತ್ಸವದಲ್ಲಿ ಪಾಲ್ಗೊಂಡು ದೇವರ ನೃತ್ಯ ಬಲಿಯನ್ನು ವೀಕ್ಷಿಸಿದ್ರು. ದೇವಾಲಯದ ಅರ್ಚಕ ಗಿರೀಶ್ ನೇತೃತ್ವದಲ್ಲಿ ತಂತ್ರಿಗಳಾಗಿ ಗೋಪಾಲಕೃಷ್ಣ ಕೆದಿಲಾಯ, ರುದ್ರಾಭಿಷೇಕ ಸೇರಿದಂತೆ ಇನ್ನಿತರ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿಕೊಟ್ರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ದಾಪಕ್ಲು. ಸಂಪತಿ ಪೇರೂರು ಶ್ರೀ ಈಶ್ವರ ಇಗ್ಗುತ್ತಪ್ಪ ದೇವಸ್ಥಾನದ ವಾರ್ಷಿಕೋತ್ಸವ ಇಡೀ ನಾಡಿನ ಸಹಕಾರದೊಂದಿಗೆ, ನಾಡಿನ ದೇವಸ್ಥಾನ ಆಗಿದ್ದರಿಂದ ನಾಡಿನ ಸಹಕಾರ, ನಾಡಿನ ಭಕ್ತರ ಅಭಿಲಾಷೆಯೊಂದಿಗೆ ಇವತ್ತು ಬೆಳಿಗ್ಗೆ 6 ಗಂಟೆಯಿಂದ ಈಶ್ವರ ಇಗ್ಗುತ್ತಪ್ಪ ದೇವರಿಗೆ ಅಭಿಷೇಕವನ್ನು ಮಾಡುವುದರ ಮುಖಾಂತರ ಪ್ರಾರಂಭವಾಗಿ 9 ಗಂಟೆಯಿಂದ ಭಕ್ತಾದಿಗಳು ಯಾರು ಹರಕೆ ಹೊತ್ತುಕೊಂಡಿದ್ದಾರೆ, ತುಲಾಭಾರ ಹರಕೆ, ಅವರ ಹರಕೆಗಳನ್ನು ಅವರ ಇಷ್ಟಾನುಸಾರವಾಗಿ ಸುಮಾರು 11:30 ಗಂಟೆಯವರೆಗೆ ಈಶ್ವರ ಇಗ್ಗುತ್ತಪ್ಪ ದೇವರಿಗೆ ಸಲ್ಲಿಸಿ, ತದನಂತರದ ಸಮಯಗಳಲ್ಲಿ ಮಹಾಪೂಜೆಗಳು ಮತ್ತು ಹಲವಾರು ಹರಕೆಯ ಪೂಜೆಗಳನ್ನು ಇಟ್ಟುಕೊಂಡು ಅದನ್ನು ಸಹ ಸಾಂಗವಾಗಿ ನೆರವೇರಿಸಿಕೊಂಡು ಮತ್ತೆ 12 ಗಂಟೆಗೆ ದಿನಂಪ್ರತಿ ನಡೆಯತಕ್ಕಂಥ ನಿತ್ಯ ಪೂಜೆಯನ್ನು ಸಹ ಸಮರ್ಪಕವಾಗಿ ನಿರ್ವಹಿಸಿ ಮತ್ತೆ ತೀರ್ಥ ಪ್ರಸಾದವನ್ನು ವಿತರಿಸಿ ಇಡೀ ನಾಡಿನ ಜನತೆಗೆ ಸುಖವನ್ನು, ಸಂತೋಷವನ್ನು, ಸಂಭ್ರಮತೆಯನ್ನು ನಾವೆಲ್ಲ ಸೇರಿಕೊಂಡು ಅವರಿಗೆ, ದೇವರಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಮತ್ತೆ ವರ್ಷಂಪ್ರತಿ ನಡೆಯುವ ಹಾಗೆ ದಾನಿಗಳ ಸಹಕಾರದಿಂದ ನಡೆಯತಕ್ಕಂಥ ಅನ್ನ ಸಂತರ್ಪಣೆಯನ್ನು ಅತ್ಯಂತ ಯಶಸ್ವಿಯಾಗಿ ಸುಮಾರು 1:30-2 ಗಂಟೆಗಳ ಕಾಲ 2 ಗಂಟೆಯವರೆಗೆ ನಡೆಸಿಕೊಂಡು